ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ. ಈ ಮಾತು ಸೋನು ನಿಗಮ್ ಹಾಡಿದ ಎಡವಟ್ಟಿಗೆ ಹೇಳಿ ಮಾಡಿಸಿದಂತಿತ್ತು. ಈ ಹಿಂದೆ ಲೈವ್ ಕಾನ್ಸರ್ಟ್ ಒಂದರಲ್ಲಿ ಕನ್ನಡದ ಹಾಡು ಹಾಡಿ ಎಂದವರ ವಿರುದ್ಧ ಗುಡುಗಿ ಕನ್ನಡಕ್ಕೆ ಅಪಮಾನ ಮಾಡಿದ್ದ ಗಾಯಕ ಇದೀಗ ಕರುನಾಡಿಗೆ ಕಾಲಿಟ್ಟಿದ್ದಾರೆ. ಅದು ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕೆ ಭೇಟಿ ನೀಡಿ ತಮ್ಮ ಪಾಪವನ್ನ ತೊಳೆದುಕೊಂಡಿದ್ದಾರೆ. ಅಷ್ಟಕ್ಕೂ ಅಜ್ಜನ ಗದ್ದುಗೆ ಹುಡುಕಿ ಹುಬ್ಬಳ್ಳಿಗೆ ಸೋನು ಎಂಟ್ರಿ ಕೊಟ್ಟಿದ್ದರ ಹಿಂದಿನ ಪವಾಡ ಈಗ ಬಯಲಾಗಿದೆ. ಆ ಕುರಿತ ಅಪ್ಡೇಟ್ ನಾನು ಈ ಸ್ಟೋರಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸೋನು ನಿಗಮ್ ಅದ್ಭುತ ಗಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆತನಿಗೆ ಒಳ್ಳೆಯ ಗಾಯಕ ಅನ್ನೋ ಪಟ್ಟ ಸಿಕ್ಕಿದ್ದು ಇದೇ ಕನ್ನಡಿಗರಿಂದ, ಕನ್ನಡದ ಹಾಡುಗಳಿಂದ, ಕನ್ನಡದ ಸಂಗೀತ ಸಂಯೋಜಕರಿಂದ, ಕನ್ನಡದ ನಿರ್ಮಾಪಕರುಗಳಿಂದ ಅನ್ನೋದು ಅಷ್ಟೇ ಸತ್ಯ. 2025ರಲ್ಲಿ ಒಮ್ಮೆ ಲೈವ್ ಕಾನ್ಸರ್ಟ್ ಮಾಡೋಕೆ ಬಂದಿದ್ದ ಸೋನು ನಿಗಮ್ ಅಲ್ಲಿ ಕನ್ನಡದ ಹಾಡುಗಳನ್ನ ಹಾಡಿ ಅಂತ ಡಿಮ್ಯಾಂಡ್ ಮಾಡದವರ ವಿರುದ್ಧ ದರ್ಪ ತೋರಿ ಕನ್ನಡವನ್ನ ಅಪಮಾನಿಸಿದ್ರು ಇದೇ ಸೋನು ನಿಗಮ್. ಆ ವಿವಾದದ ಬಳಿಕ ಕರುನಾಡಿಗೆ ಸೋನು ಎಂಟ್ರಿ ಕೊಟ್ಟೇ ಇರಲಿಲ್ಲ. ಕನ್ನಡ ಚಿತ್ರಗಳಲ್ಲಿ ಹಾಡನ್ನ ಹಾಡೇ ಇರಲಿಲ್ಲ. ಬಾಯ್ಕಾಟ್ ಸೋನು ನಿಗಮ್, ಕನ್ನಡದ ದ್ರೋಹಿ, ಹೀಗೆಲ್ಲ ಅಭಿಯಾನ ನಡೆದಿತ್ತು. ಅದೇ ವಿಚಾರ FIR ಕೂಡ ಆಗೋಗಿತ್ತು. ಆದ್ರೆ ಕೂಡಲೇ ಎಚ್ಚೆತ್ತುಕೊಂಡಂತ ಸೋನು ನಿಗಮ್ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗಿದ್ರೆ ಕ್ಷಮೆ ಇರಲಿ ಅಂತ ಕ್ಷಮೆ ಕೂಡ ಕೇಳಿದ್ರು. ಅದಾದ ಬಳಿಕ ಕನ್ನಡದ ಯಾವುದೇ ನಿರ್ಮಾಪಕರು ಕನ್ನಡದ ಹಾಡುಗಳನ್ನು ಆಡಿಸುವಂತ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ. ಆದ್ರೀಗ ತಪ್ಪು ಅರಿತುಕೊಂಡಿರುವಂತಹ ಸೋನು ನಿಗಮ್ ತಮ್ಮ ತಪ್ಪನ್ನ ತಿದ್ದುಕೊಂಡು ಇದೇ ಮೊದಲ ಬಾರಿಗೆ ವಿವಾದದ ಬಳಿಕ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರೆ. ಅದು ಕೂಡ ಹುಬ್ಬಳ್ಳಿಯಲ್ಲಿರೋ ಸುಪ್ರಸಿದ್ಧ ಸಿದ್ದಾರೂಢ ಮಠಕ್ಕೆ ಭೇಟಿ ನೀಡಿ ಅಲ್ಲಿರುವ ಸ್ವಾಮಿಗಳ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋದಿದೆಯಲ್ಲ, ಅದನ್ನ ಅರಿತುಕೊಂಡಿದ್ದಾರೆ. ಅವರ ಗುರುಗಳಿಂದ ಸಿದ್ದಾರೂಢ ಅಜ್ಜನ ಪವಾಡವನ್ನ ತಿಳಿದುಕೊಂಡ ಸೋನು ನಿಗಮ್ ಹುಬ್ಬಳ್ಳಿಗೆ ಭೇಟಿ ನೀಡಿದ್ದಾರೆ. ಅಜ್ಜನ ಗದ್ದುಗೆಗೆ ಶಿರಬಾಗಿ ನಮಿಸಿ ಬೇಡಿಕೊಂಡಿದ್ದಾರೆ. ಒಟ್ಟಾರೆ ಹುಬ್ಬಳ್ಳಿಯ ಸಿದ್ದಾರೂಢ ಮಠ ಹಲವು ಪವಾಡಗಳಿಗೆ ಸಾಕ್ಷಿಯಾಗಿದ್ದು ಭಕ್ತರ ಸಂಕಷ್ಟಗಳನ್ನ ಪರಿಹರಿಸ್ತಾ ಇದೆ. ಇದಾಗಿತ್ತು ವಿಶೇಷ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.